ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಈ ಸಮಾವೇಶದ ಉದ್ಘಾಟಕರು ನಮ್ಮೆಲ್ಲರ ನಾಯಕರಾದ ಸನ್ಮಾನಿಸಿದ ಸಿದ್ದರಾಮಯ್ಯನವರೇ, ಆತ್ಮೀಯರು, ತಮ್ಮೆಲ್ಲರ ನೆಚ್ಚಿನ ಶಾಸಕರಾದ ನರೇಂದ್ರ ಸ್ವಾಮಿ ಅವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದ ಚಲುವರಾಜ ಸ್ವಾಮಿ ಅವರೇ, ಇನ್ನು ಸಚಿವರು ಆತ್ಮೀಯರಾದ ವ್ಯಕ್ತಿ ಸುರೇಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಶಾಸಕ ಮಿತ್ರರೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 9 ತಿಂಗಳಿದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭ ನರೇಂದ್ರ ಸ್ವಾಮಿ ಅವರ ಪ್ರಯತ್ನದಿಂದ ಹಲವಾರು ಹೊಸ ಕಾಮಗಾರಿಗಳನ್ನ ಮಳವಳ್ಳಿ ತಾಲೂಕಿಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಇರ್ಬೋದು, ಉದ್ಘಾಟನೆ ಇರಬಹುದು, ಬಹುಗ್ರಾಮ ನೀರು ಯೋಜನೆ, 50ಗಳ ಗ್ರಾಮಕ್ಕೆ ರಸ್ತೆ ಚರಂಡಿ ಅಭಿವೃದ್ಧಿ ಇರಬಹುದು, ವಿಶ್ವೇಶ್ವರನಾಥ ಆಧುನೀಕರಣ ಇರಬಹುದು, ವಿಶ್ವೇಶ್ವರನಾಥ ರಸ್ತೆ ಅಭಿವೃದ್ಧಿ, ಪ್ರಧಾನಮಂತ್ರಿ ಡೀಪ್ ಕಟಿಂಗ್ ಕಾಮಗಾರಿ ಯೋಜನೆ ಇರಬಹುದು, ನಗರ ಕುಡಿಯುವ ನೀರು ಸರಬರಾಜು ಯೋಜನೆ, ಜೊತೆಗೆ ಕೆರೆಗಳ ನೀರು ಒದಗಿಸುವ ಕಾಲುವೆ, ಚಕ್ಕೆ ನಿರ್ಮಾಣ, ಬಿಟ್ಟೂರು ಕೆರೆ ಅಭಿವೃದ್ಧಿ, ಹೀಗೆ ಹಲವಾರು ವಿದ್ಯುತ್ ವಿತರಣಾ ಕೇಂದ್ರ, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮದಿಂದ ಈ ಭಾಗದ ಸರ್ವೋತ್ಮಕ ಅಭಿವೃದ್ಧಿ ಆಗಲಿ, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಈ ಯೋಜನೆ ತಲುಪುವಂತ ಪ್ರಯತ್ನ ಶಾಸಕರ ಮೂಲಕ ಆಗಿದ್ದ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತಾ, ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು ಹೊಸ ಯೋಜನೆಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದೆ. ಅದು SSDPಯಲ್ಲಿ ಈಗಾಗಲೇ 20 ಕೋಟಿ ರೂಪಾಯಿಗಳನ್ನ ಈ ತಾಲೂಕಿಗೆ ನೀಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಬರುವಂತ ದಿನಗಳಲ್ಲಿ CRF ನಲ್ಲಿ 6 ಕೋಟಿ ರೂಪಾಯಿಗಳು ಕೂಡ ಒಂದು ಯೋಜನೆ ಮೂಲಕ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಶಾಸಕರ ಮಳವಳ್ಳಿಯಿಂದ ಮೈಸೂರು ಮಾರ್ಗವಾಗಿ ಬಾವಲಿಯವರಿಗೆ 4 ಪಥಗಳ ರಸ್ತೆ ಆಗಬೇಕಂತ ಕನಸಿದೆ. ಆ ಕನಸನ್ನ ಈಗಾಗಲೇ ಇದೇ ಬಜೆಟ್ ನಲ್ಲಿ ನಾವು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಅದು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಮುಂದಿನ ಬಜೆಟ್ ನಲ್ಲಿ ಅವರು ಖಂಡಿತವಾಗಿ ನೆರವೇರಿಸುವಂತ ಈಗಾಗಲೇ ಮನವಿ ಮಾಡಿದ್ದೇನೆ. ಅದಾದ್ರೆ ಇನ್ನು ಬಹಳಷ್ಟು ನಿಮಗೆ ಸಂಪರ್ಕ ವ್ಯವಸ್ಥೆ, ಅದು ಕೇರಳ ಇರಬಹುದು, ಮೈಸೂರು ಹೋಗೋಕೆ ಅನುಕೂಲ ಆಗುತ್ತೆ. ಅದು ಹ್ಯಾಮ್ ಯೋಜನೆಯಲ್ಲಿ ಸೇರಿಸಲಿಕ್ಕೆ ನಾವು ಖಂಡಿತವಾಗಿ ಮುಂದೆ ಮುಖ್ಯಮಂತ್ರಿಗೆ ಪ್ರಯತ್ನವನ್ನು ಮಾಡುತ್ತಾ, ಇದರ ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಚಿಕ್ಕ ಸಣ್ಣ ಕಾಂಟ್ರಾಕ್ಟರ್ಗಳನ್ನ ಬಿಲ್ಲನ್ನ ನಮ್ಮ ಇಲಾಖೆಯಿಂದ ಕೊಡಬೇಕಂದ್ರೆ 59 ಚಿಕ್ಕ ಕಾಂಟ್ರಾಕ್ಟರ್ ಬಿಲ್ಲನ್ನ ಸುಮಾರು 10 ಲಕ್ಷ ಇರಬಹುದು, 1 ಕೋಟಿವರೆಗೆ ಪ್ರಯತ್ನ ಕೂಡ ಮಾಡಿದೀವಿ. ಮುಂದೆ ಕೂಡ ಆದಷ್ಟು ಬೇಗ ನಮ್ಮ ಇಲಾಖೆಯ ಬಿಲ್ಗಳನ್ನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯ ಹೆದ್ದಾರಿ 94 ಕಿಲೋಮೀಟರ್ ಇದೆ, ಜಿಲ್ಲಾ ಮುಖ್ಯ ರಸ್ತೆ 350 ಕಿಲೋಮೀಟರ್ ಈ ತಾಲೂಕಿನಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟು. ಇನ್ನು ಇತರ ಗ್ರಾಮೀಣ ರಸ್ತೆ ಕೂಡ ನಮಗೆ ಸಂಬಂಧಪಟ್ಟಿದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ ತಮ್ಮ ಕೂಡ ಈ ವರ್ಷ ಮತ್ತು ಮುಂದಿನ ವರ್ಷಗಳಲ್ಲಿ ನಿಮ್ಮ ರಸ್ತೆಗಳಿರಬಹುದು, ನಿಮ್ಮ ಶಾಸಕರ ಬೇಡಿಕೆಯನ್ನು ಸಂಪೂರ್ಣವಾಗಿ ಖಂಡಿತವಾಗಿ ಮಾಡಿಕೊಡ್ತೀನಿ. ಈ ಮಳವಳ್ಳಿ ತಾಲೂಕು PWD ಇಲಾಖೆ ಸಚಿವರ ವ್ಯಾಪ್ತಿಯಲ್ಲಿ ಬರುವಂತಹ ಶಾಸಕರ ಗಮನಿಸಲು ನನ್ನ ರಡಾರ್ನಲ್ಲಿದೆ. ಇದನ್ನು ಸಂಪೂರ್ಣವಾಗಿ ಇದನ್ನ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನೋ ಮಾತನ್ನ ಹೇಳುತ್ತಾ, ಖಂಡಿತವಾಗಿ ಶಾಸಕರೇನು ಲಿಸ್ಟ್ ಕೊಟ್ಟಿದ್ರೆ ತಾವು ಸುಮಾರು ಕಾಮಗಾರಿಗಳನ್ನ
ಮಾತನ್ನು ಹೇಳುತ್ತಾ ಇನ್ನು ಹಲವಾರು 4 ವರ್ಷಗಳಲ್ಲಿ ಜಿಲ್ಲಾಮಟ್ಟದಲ್ಲೇ ಕಾಮಗಾರಿಗಳಾಗಬೇಕಾಗಿದೆ.